ಸ್ನೇಹಿತರೆ, ನಾನು ನಿಮಗೆ ಇವತ್ತೊಬ್ಬರನ್ನ ಪರಿಚಯ ಮಾಡಿಕೊಡ್ತೀನಿ. ಏನು ಅಂತ ಅಂದರೆ, ಅವರು ಅನಿಮಲ್ಸ್ಗೆಲ್ಲ ಗಾಡ್ ಫಾದರ್ ಇದ್ದಂಗೆ. ನೋಡಿ, ಅವ್ರನ್ನ ತೋರಿಸ್ತೀನಿ. ನಮ್ಮ ಮನೆಗೆ ಬಂದಿದ್ದಾರೆ, ನಮ್ಮ ಪೆಟ್ಸ್ಗಳನ್ನ ನೋಡ್ಬೇಕಂತ ಬಂದಿದ್ದಾರೆ. ಸೊ ಹಂಗೆ ನಾನು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಈ MLA ಕೌನ್ಸಿಲರು ಅಂತಿಂಥವ್ರನ್ನೆಲ್ಲ ದೊಡ್ಡದಾಗಿ ಹಾಕೊತಾರೆ. ನಮ್ಗಂಥದ್ದೆಲ್ಲ ಇಷ್ಟ ಆಗಲ್ಲ. ನಮ್ಮ ಮನಸ್ಸಿಗೆ ಇಷ್ಟ ಅಂದರೆ ಪ್ರಾಣಿಗಳನ್ನ ಅವರು ಅಷ್ಟು ಸುರಕ್ಷಿತವಾಗಿ ನೋಡ್ಕೋತಾರೆ, ಮತ್ತು ಅವ್ರನ್ನ ಅಷ್ಟು ಕೇರ್ ಮಾಡ್ತಾರೆ. ಅವ್ರ ಜೀವನನೇ ಮುಡುಪಾಗಿಟ್ಟಿದ್ದಾರೆ. ಅಂದರೆ ಅವರು ನಮಗೆ ಎಲ್ಲ ತುಂಬ ದೊಡ್ಡ ವ್ಯಕ್ತಿನೇ. ಪ್ರದೀಪ್ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. ಏನ್ರಿ ಪ್ರದೀಪ್ ಅವರೇ? ನಿಜವಾಗಿ ಹೇಳ್ತೀನಿ, ಈ ಕಾಲದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ರೆಸ್ಕ್ಯೂ ಮಾಡಿದ್ರೂ ಅಷ್ಟು ವಿಡಿಯೋಸ್ ಮಾಡಿ ಅಷ್ಟೆಲ್ಲ ಅಪ್ಲೋಡ್ ಮಾಡ್ಕೋತಾರೆ, ಫಂಡ್ಗಳು ರಿಲೀಸ್ ಮಾಡ್ತಾರೆ, ಏನೇನೋ ಮಾಡ್ತಾರೆ ಸಿಕ್ಕಾಪಟ್ಟೆ. ಆದರೆ ಪ್ರದೀಪ್ ಅವರು ಎಷ್ಟು ಕೈಯಲ್ಲಿ ಹುಳನ ತೆಗಿತಾರೆ, ಎಷ್ಟು ಪ್ರಾಣಿಗಳನ್ನ ಉಳಿಸಿದ್ದಾರೆ, ಇಂಜೆಕ್ಷನ್ಸ್ ಹಾಕಿದ್ದಾರೆ. ಅವ್ರ ಜೊತೆ ಅನ್ಮೇಶ್ ಅಂತ ಅವರು ಬಂದಿದ್ದಾರೆ. ಅವ್ರೇನು ವಿಡಿಯೋ ಮಾಡಬೇಡಿ ನಮ್ಮನ್ನ ಅಂದರು. ಪರವಾಗಿಲ್ಲ, ಪ್ರಾಣಿಗಳ ವಿಷಯದಲ್ಲಿ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಪ್ರದೀಪ್ ಅವರು. ಪ್ರದೀಪ್ ಅವರೇ, ತುಂಬ ಧನ್ಯವಾದಗಳು. ಏನು ಗೊತ್ತಾ, ಇದರಲ್ಲಿ ನಮ್ಮ ಉದ್ದೇಶ ಎಲ್ಲರದು ಒಂದೇನೆ, ಪ್ರಾಣಿಗಳು ಕಾಪಾಡಬೇಕು, ಪ್ರಾಣಿಗಳು ಉಳಿಸ್ಬೇಕು. ಇದೇ ಹೇಳಿ, ಏನು ಮಾತಾಡೋದು ಅಷ್ಟೇನೆ. ಏನು ಹೋರಾಟ ಉಳಿಸೋದು ಪ್ರಾಣಿ ನೋಡಿ, ಅವ್ರು ತುಂಬ ಸಿಂಪಲ್. ಅವರು ಏನಿದ್ರು ನಮ್ಮದು ಪ್ರಾಣಿಗಳ ಬಗ್ಗೆ ಹೋರಾಟ, ಪ್ರಾಣಿಗಳೇ ಉಳಿಸೋದು, ಇದೇ ನಮ್ಮದು ಉದ್ದೇಶ ಅಂತಾರೆ. ನಿಜವಾಗೂ 1,00,000 ಪ್ರಾಣಿನ ಉಳಿಸಿರೋಂಥ ಜೀವ ಇವರು. ಇವ್ರ ಬಗ್ಗೆ ಹೇಳೋಕ್ಕೆ 1 ನಿಮಿಷ ಸಾಲಲ್ಲ. ಹುಳಗಳು, ಮೆಗಾಟ್ಸ್ ಹುಳಗಳನ್ನ ತೆಗಿಯೋದ್ರಿಂದ ಹಿಡಿದು ಟ್ರೀಟ್ಮೆಂಟ್ ಮಾಡೋದು, ಒಂದು ವ್ಯಾಕ್ಸಿನ್ ಮಾಡೋದಾಗಲಿ, ಏನೊಂದೂ ನನಗೆ ಪ್ರದೀಪ್ ಅವರ ಹೇಳ್ಕೊಟ್ಟಿರೋದು. ನಿಮಗೆಲ್ಲ ಗೊತ್ತಿದೆ, ತುಂಬ ಜನಕ್ಕೆ ಗೊತ್ತಿದೆ. ಬಟ್ ಅವರು ಎಲೆ ಮರೆ ಕಾಯಂಗೆ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತೂ ಅವ್ರು ಬಂದು ಪ್ರಾಣಿಗಳ ಬಗ್ಗೆನೇ ಅವರು ಮಾತಾಡಿರೋದು. ಎಷ್ಟೋ ಜನ ಸಣ್ಣ ಪುಟ್ಟ ಕೆಲಸ ಮಾಡಿ ಅಷ್ಟೊಂದು ವಿಡಿಯೋಸ್ ಹಾಕ್ತಾರೆ. ನಿಜವಾಗೂ ಪ್ರದೀಪಗೆ ನನ್ನ ಮನಸ್ಪೂರ್ವಕ ವಂದನೆಗಳು ಹೇಳಬೇಕು. ಯಾಕಂದರೆ ಅವರು ಪ್ರಾಣಿ ಪ್ರಿಯ ಅಂದರೆ ಎರಡೇ ಮಾತಿಲ್ಲ. ಯಾವುದೇ ಪ್ರಾಣಿ ಬಂದರೂ ಅವ್ರು ಅಷ್ಟು ಚೆನ್ನಾಗಿ ಅವ್ರ ಹತ್ರ ಹೊಂದ್ಕೊಳುತ್ತೆ, ಅಷ್ಟು ಪ್ರೀತಿಯಿಂದ ಇರುತ್ತೆ. ಬೀದಿ ನಾಯಿಗಳೆಲ್ಲ ಎಷ್ಟೊಂದು ಕಡೆ ರಕ್ಷಣೆ ಮಾಡಿ ಎಷ್ಟೆಲ್ಲ ಜೀವ ಉಳಿಸಿದ್ದಾರೆ ಅವರು. ಇದು ಹೇಳೋಕ್ಕೆ ನಾನು ವಿಡಿಯೋ ಮಾಡಿದ್ದು. ಧನ್ಯವಾದಗಳು ಸ್ನೇಹಿತರೆ.